6 ಲಕ್ಷ ಲಂಚ ಪಡೆಯುವಾಗಲೇ ಲೋಕಾಯುಕ್ತ ಬಲೆಗೆ ಬಿದ್ದ ಡಿಸಿ. ಲೋಕಾಯುಕ್ತ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ. 6 ಲಕ್ಷ ಲಂಚ ಪಡಿತಾ ಇದ್ದಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಡಿಸಿ. ಹುಬ್ಬಳ್ಳಿ ವಾಣಿಜ್ಯ ತೆರಿಗೆ ಇಲಾಖೆ ಡೆಪ್ಯೂಟಿ ಕಮಿಷನರ್ ಭರತ್ ಹೆಗ್ಗಡೆ ಲಾಕ್ ಆಗಿತ್ತು. ಬೆಂಗಳೂರು ಲೋಕಾಯುಕ್ತ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ. 2019ರಲ್ಲಿ 8 ಟಿಪ್ಪರ್ ಲಾರಿಯನ್ನ ಅಂಕೋಲಾದ ವಿಶ್ವಜಿತ್ ಖರೀದಿಸಿದ್ರು. 8 ಟಿಪ್ಪರ್ ಖರೀದಿಸಿದ್ದಕ್ಕೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ 60 ಲಕ್ಷ ರೂಪಾಯಿ ಬಂದಿತ್ತು. ಒಟ್ಟು 34 ಲಕ್ಷ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ವಿಶ್ವಜಿತ್ ಪಡ್ಕೊಂಡಿದ್ರು. ವಿಶ್ವಜಿತ್ ನಾಯಕ್ ಪಡೆದ ಇನ್ಪುಟ್ ಟ್ಯಾಕ್ಸ್ ಕಾನೂನು ಬಾಹಿರ ಕೇಸ್. ಈ ಪ್ರಕರಣ ಕ್ಲೋಸ್ ಮಾಡೋದಕ್ಕೆ ಡಿಸಿ ಭರತ್ ಲಂಚಕ್ಕೆ ಬೇಡಿಕೆ ಇಟ್ಟಿತ್ತು. ಇವತ್ತು 6 ಲಕ್ಷ ಹಣ ಪಡೆಯುವಾಗಲೇ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಡಿಸಿ. 6 ಲಕ್ಷ ಲಂಚದ ಹಣವನ್ನ ಪಡಿತಾ ಇದ್ದಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ಸಿಕ್ಕಿಬಿದ್ದಿದ್ದಾರೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಸಿ. 6 ಲಕ್ಷ ಲಂಚ ಪಡೆಯುವಾಗಲೇ ಡಿಸಿ ಸಿಕ್ಕಿಬಿದ್ದಿರೋದು. ಹುಬ್ಬಳ್ಳಿ ವಾಣಿಜ್ಯ ತೆರಿಗೆ ಇಲಾಖೆ ಡೆಪ್ಯೂಟಿ ಕಮಿಷನರ್ ಭರತ್ ಹೆಗ್ಗಡೆ ಲೋಕಾಯುಕ್ತ ಅಧಿಕಾರಿಗಳ ಕೈಯಲ್ಲಿ ಲಾಕ್ ಆಗಿತ್ತು. 2019ರಲ್ಲಿ 8 ಟಿಪ್ಪರ್ ಲಾರಿಯನ್ನ ಅಂಕೋಲಾದ ವಿಶ್ವಜಿತ್ ಖರೀದಿಸಿದ್ರು. 8 ಟಿಪ್ಪರ್ ಖರೀದಿಸಿದ್ದ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ 60 ಲಕ್ಷ ರೂಪಾಯಿ ಬಂದಿತ್ತು. ಒಟ್ಟು 34 ಲಕ್ಷ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಪಡ್ಕೊಂಡಿದ್ರು ವಿಶ್ವಜಿತ್. ವಿಶ್ವಜಿತ್ ನಾಯಕ್ ಪಡೆದ ಇನ್ಪುಟ್ ಟ್ಯಾಕ್ಸ್ ಕಾನೂನು ಬಾಹಿರ ಕೇಸ್ ಆಗಿರುತ್ತೆ. ಈ ಪ್ರಕರಣ ಕ್ಲೋಸ್ ಮಾಡೋದಕ್ಕೆ ಡಿಸಿ ಭರತ್ ಲಂಚಕ್ಕೆ ಬೇಡಿಕೆ ಇಟ್ಟಿತ್ತು. ಅದೇ ಲಂಚದ ಹಣವನ್ನ ಪಡಿತಾ ಇರುವಾಗ ಲೋಕಾಯುಕ್ತ ಅಧಿಕಾರಿಗಳ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇವತ್ತು 6 ಲಕ್ಷ ಹಣವನ್ನ ಪಡಿತಾ ಇದ್ರು ಡಿಸಿ. ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಕಮರ್ಷಿಯಲ್ ಟ್ಯಾಕ್ಸ್ ಡಿಸಿ ಭರತ್ ಹೆಗ್ಗಡೆ 6 ಲಕ್ಷ ಲಂಚ ಪಡಿತಾ ಇರುವಾಗ ಲೋಕಾಯುಕ್ತ ಅಧಿಕಾರಿಗಳ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಆದಂತಹ ಘಟನೆ ಇದು. ಕೇಸನ್ನ ಕ್ಲೋಸ್ ಮಾಡೋದಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. 6 ಲಕ್ಷ ಹಣ ಪಡಿತಾ ಇರುವಾಗಲೇ ಬಲೆಗೆ ಬಿದ್ದಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.